ನನಗಾಗಿ ಮತ್ತೆ ದರಗಿಳಿದು ಬಂದಿರಬಹುದೇ? ಇಲ್ಲ, ಮನ್ಮಥನ ಸತಿ ಮತ್ತೆ ಪುನರ್ಜನ್ಮವನ್ನೆತ್ತಿ ನನಗಾಗಿ ಬಂದಿರಬಹುದೇ? ಏನಾದರಾಗಲಿ, ಮುಂದೊಂದು ದಿನ ಅವಳು ನನಗೆ ಸಿಕ್ಕಾಗ ಅವಳು ತುಂಬು ಯೌವನದ ಸೌಂದರ್ಯ ರಾಶಿಯನ್ನ ಜೇನಿನ ಹನ್ನಿಯಂತೆ ಸವಿದು ಅವಳಿಗೆ ಧೂಳೆಯ ಪಟ್ಟವನ್ನ ಕಟ್ಟಿ ಸಿಕ್ಕ ಸಿಕ್ಕ ಶ್ರೀಮಂತರಿಗೆ ಅವರ ಮಂಚದ ರಾಣಿಯನ್ನಾಗಿ ಮಾಡಿ ನಾನು ಕೋಟ್ಯಾನುಕೋಟಿ ಆಸ್ತಿಯನ್ನ ಕಬಳಿಸದೆ ಹೋದರೆ ನನ್ನ ಹೆಸರು ವಿಕ್ಕಿಯೇ ಅಲ್ಲ. ಯಾಕೆಂದ್ರೆ ಗೊತ್ತಾಗ್ಲಿಲ್ವಾ? ಅದಕ್ಕೆ ಅಂದ್ರೆ
ಅಮೆರಿಕ ಹೋಗೋ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ತಾನು? ಅಣ್ಣ ಆಗ್ಲೇ ನಾನು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡು ಬಂದಿದ್ದೆ. ಅಂದ ಹಾಗೆ ನಿನ್ನಮ್ಮನ್ನೆಲ್ಲ ನಂಬಿಕೊಂಡು ಈ ದೇಶದಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ತಾ ಇದ್ದೀನಿ ಅನ್ನೋ ಸತ್ಯ ನಿನಗೆ ಗೊತ್ತು. ಆ ವಿಷಯವಾಗಿ ಸ್ಟಡಿ ಮಾಡ್ಲಿಕ್ಕೆ ಅಮೆರಿಕ ಹೋಗ್ತಾ ಇದ್ದೀಯ ಪ್ರೇಮ್? ಯಾವುದಕ್ಕೂ ಸರಿಯಾಗಿ ವಿದ್ಯೆಯನ್ನು ಕಲಿತು ಆ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡಿ ವಾಪಸ್ ಬರೋ ತನಕ ನೀನೊಬ್ಬ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿ ಹೊರಬರಬೇಕು. ಆಯ್ತು, ನಿಮ್ಮ ಇಚ್ಛೆಯಂತೆ ನೀವು ಹೇಳಿದಾಗೆ ನಾನು ನನ್ನ ಒಂದು ಕೋರ್ಸನ್ನು ಅತಿ ಚೆನ್ನಾಗಿ ಮಾಡ್ಕೊಂಡು ಬರ್ತೀನಿ. ಅಣ್ಣ, ಅಮೆರಿಕಕ್ಕೆ ಹೋಗುವ ಪೂರ್ವದಲ್ಲಿ ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ಇದ್ದೀನಿ. ಅಮೆರಿಕ ಹೋಗೋ ಪೂರ್ವದಲ್ಲಿ ನನ್ನ ಹತ್ರ ಒಂದು ಮಾತಾಡ್ಬೇಕಾ? ಅದನ್ನ ಹೇಳೋಕೆ ಇಷ್ಟೊತ್ತು ಯಾಕೋ ತಡವರ್ಸ್ತೀಯ? ಏನ್ ವಿಷಯ ಅಂತ ನೇರವಾಗಿ ಹೇಳ್ಬಿಡು. ಅಣ್ಣ, ನಾನೊಂದು ಹುಡುಗಿನ ಮನ್ಸಾರೆ ಇಷ್ಟಪಟ್ಟಿದ್ದೆ. ಆ ಹುಡುಗಿಯನ್ನೇ ನಾನು ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದೆ. ಗೊತ್ತು ಕಣೋ, ಅದನ್ನ ಇಷ್ಟೊಂದು ಸಂಕೋಚವಾಗಿ ಹೇಳ್ಬೇಕಾ? ಪ್ರಪಂಚದಲ್ಲಿ ಯಾರು ಮಾಡದಿದ್ದಂತ ಕೆಲಸವನ್ನು ನೀವು ಮಾಡಿಲ್ವಲ್ಲ. ಅಂದ ಹಾಗೆ ಆ ಹುಡುಗಿ ಯಾರು ಅಂತ ಕೇಳ್ಬೋದಾ? ನಮ್ಮೂರಿನ ಬಡ ರೈತ ರಾಮಯ್ಯನ ಮಗಳು ಸಿಂಧು. ಪ್ರೇಮ್, ಏನ್ ಹೇಳ್ತಾ ಇದ್ದೀಯಪ್ಪ? ಏನ್ ಹೇಳ್ತಾ ಇದ್ದೀಯ ನೀನು? ನಾನು ಹಾಕೋ ಚಪ್ಪಲಿಡೋ ಜಾಗದಲ್ಲಿ ಕುಳಿತುಕೊಂಡು ಯೋಗ್ಯತೆ ಇಲ್ಲ ರಾಮಜ್ಜಿಗೆ ಅಂತವನ ಜೊತೆಗೆ ಸಂಬಂಧನ? ಪ್ರೇಮ್, ಬೇಡ ಕಣೋ, ಇದು ನನಗೆ ಇಷ್ಟ ಇಲ್ಲ, ಬೇಡ. ಅಣ್ಣ, ಅವರು ಬಡವರೇ ಆಗಿರ್ಬೋದು, ಗುಣ ಅವರ ಮಾನವೀಯತೆಯಲ್ಲಿ ನಮಗಿಂತ ಶ್ರೀಮಂತರಣ್ಣ, ನಮಗಿಂತ ಶ್ರೀಮಂತರು. ನೋಡು ಪ್ರೇಮ, ಇವತ್ತಿನ ಜಗತ್ತಿನಲ್ಲಿ ಹಣ 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 ಬೇಕು ಅಂತಾದ ಮಾತ್ರ ಜಗತ್ತಲ್ಲಿ ಬದುಕಬಹುದು. ಹಣ ಇದೆ ಅಂದ್ರೆ ಹೆಣನು ಬಾಯಿ ತೆಗೆಯುತ್ತಂತೆ. ಅಂತದ್ರಾಗೆ ಆ ಗುಡ ಇದನ್ನು ತಗೊಂಡು ನಾವೇನೋ ಮಾಡೋದಿದೆ. ನೋಡು, ನೀನು ಆಸೆ ಪಡೋದಾದ್ರೆ, ನೀನು ಇಷ್ಟಪಡ್ತಿ ಅಂತಾದ್ರೆ, ನಾನು ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಸಂಬಂಧನ ಹುಡುಕಿದ್ದೀನಿ ಕಣ. ಒಳ್ಳೆ ಸಂಬಂಧ, ನಮ್ಮ ಯೋಗ್ಯತೆಗೆ ಯೋಗ್ಯವಾದ ಸಂಬಂಧ. ಹೀಗಾಗಿ 2 ಫ್ಯಾಕ್ಟ್ರಿಗಳಿವೆ, 2 ಫ್ಯಾಕ್ಟ್ರಿ ಓನರು, ಒಂದೇ ಹುಡುಗಿ. ಏನೋ ಪಾಪ ಆಕಸ್ಮಿಕವಾಗಿ ಒಂದು 2 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಯ್ತು. ಅವಳದು ಒಂದು ಕಣ್ಣು ಹೋಗ್ಬಿಟ್ಟಿದೆ. ಪರವಾಗಿಲ್ಲ, ಶ್ರೀಮಂತ ಮನೆತನದ ಹುಡುಗಿ. ಪರವಾಗಿಲ್ಲ, ಪರವಾಗಿಲ್ಲ. ಸಾರ್ಥಕವಾಯಿತು ನಿನ್ನನ್ನು ಅಣ್ಣನಾಗಿ ಪಡೆದಿದ್ದಕ್ಕೆ. ಹಣದ ಆಸೆಗಾಗಿ ಯಾವುದೋ ಕುಂಟಿನ ಕೂಡಿನ ನನಗೆ ಕಟ್ಲಿಕ್ಕೆ ಹೊರಟಿದ್ದೀಯ. ನಮ್ಮಲ್ಲೇ ಇಷ್ಟೊಂದು ಹಣ ಕೊಳಿತಾ ಇರುವಾಗ ಬೇರೆಯವರ ಹಣಕ್ಕಾಗಿ ಯಾಕೆ ಆಸೆ ಪಡ್ಬೇಕಣ್ಣ? ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಣ್ಣ, ಖಂಡಿತವಾಗಿಯೂ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನೋಡು, ಬೆಟ್ಟದ ಎತ್ತರಕ್ಕೆ ಬೆಳೆದು ನಿಂತರು ತಮ್ಮ ಎಂಬ ಮಮಕಾರದಿಂದ ಒಂದೇ ಒಂದು ಮಾತು ಹೇಳ್ತಿದ್ದೀನಿ, ಈ ಸಂಬಂಧ ನನಗೆ ಇಷ್ಟ ಇಲ್ಲ. ವಿಚಾರ ಮಾಡು ಪ್ರೇಮ್, ನಿನ್ನ ಕೆಟ್ಟವನಾದ್ರೆ ಅದೆಷ್ಟು ಕೆಡುಕ ಅನ್ನೋದು ನಿನಗೆ ಸತ್ಯ ಗೊತ್ತು. ಅಂತದ್ರಾಗೆ ನನ್ನ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋ ಕಡು ಸತ್ಯವನ್ನು ತಿಳ್ಕೊ. ಪ್ರೇಮ, ಯಾಕೋ ತಮ್ಮ, ಯಾಕೋ ನಮಗೇನೋ ಕಡಿಮೆ ಆಗಿದೆ. ಹಣ ಹಣ ಹಣ, ಮಾನವೀಯತೆ ಮನುಷ್ಯತ್ವವನ್ನು ತಿಳಿಯದ ಹಣ ಯಾಕಣ್ಣ? ನನ್ನ ಸಿಂಧುಗೇನಾಗಿದೆ? ಕುಂಟಿನೋ ಕುರುಡಿನೋ? ನೋಡೋಣ, ಜೀವನದಲ್ಲಿ ಮದುವೆ ಅಂತ ಆದ್ರೆ ಅವಳನ್ನೇ. ನನ್ನ ಪ್ರೀತಿ ನನಗೆ ಸಿಗದೆ ಇದ್ರೆ, ನನ್ನ ಸಿಂಧು ನನಗೆ ಸಿಗದೆ ಇದ್ರೆ ನಾನು ಖಂಡಿತವಾಗಿ ಜೀವಂತವಾಗಿರೋದಲ್ಲಣ್ಣ, ಖಂಡಿತವಾಗಿ ಜೀವಂತವಾಗಿರೋದಿಲ್ಲ. ವೆರಿ ಗುಡ್, ಗೆದ್ದು ಬಿಟ್ಟೆ ಕಣ, ಗೆದ್ದು ಬಿಟ್ಟೆ ನನ್ನ ಪ್ರೀತಿ. ಇದು ಕಣೋ ನಿಜವಾದ ಪ್ರೀತಿ. ಇದು ನೀವ ಈ ಮಾತನಾಡ್ತಾ ಇರೋದು? ನಾನೇ ಕಣೋ. ನೋಡು, ನೀನೇನು ಚಿಂತೆ ಮಾಡಬೇಡ. ಪ್ರೀತಿನ ವಿರೋಧ ಮಾಡೋಕ್ಕೆ ನಾನೇ ಹುಟ್ಟಿಸಿದ ಬ್ರಹ್ಮನಿಗೆ ಗೊತ್ತಾಗಲಿಲ್ಲ ಅಂತಂದ್ರಾಗೆ ನನಗೆ ಯಾವ ಅಧಿಕಾರ ಇದೆಯೋ? ನೋಡು, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಅಮೆರಿಕ ಹೋಗುವ. ನೀನು ಬರೋ ತನಕ ಎಲ್ಲ ವ್ಯವಸ್ಥೆ ಮಾಡಿ. ಏನಣ್ಣ ಎಲ್ಲ ವ್ಯವಸ್ಥೆ
ವ್ಯವಸ್ಥೆ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಾ ಬಿಡಿಸ್ಕೊಳ್ತೀನಿ ಕೇಳು. ಮದುವೆ ವ್ಯವಸ್ಥೆನ ಸರಿಯಾಗಿ ಮಾಡಿರ್ತೀನಿ, ನೀನು ರೆಡಿ ಮಾಡಿ ಬಾ ಅಂತ ಹೇಳ್ತಾ ಇದ್ದೀನಿ. ಆಯ್ತಣ್ಣ. ಭಯ್ಯ ಹಲೋ ಪ್ರೇಮ್ ಗಂಗು ಬಂದಾಯ್ತು, ನೀವಿಬ್ರು ಸೇರಿ ಹೋಗಿ ಬನ್ನಿ. ನನಗೆ ಅರ್ಜೆಂಟಾಗಿ ಒಂದು ಪಾರ್ಟಿ ಮೀಟಿಂಗ್ ಮುಗಿಸ್ಕೊ ಬರ್ತೀನಿ. ನೋಡು, ಹೋಗೋ ಕೆಲಸದಲ್ಲಿ ಜ್ಞಾಪಕ ಆಡೋ ಮಾತು ಯಾಕೋ ಒಂಥರ ಇದೆಯಲ್ಲ, ಮೈಯಲ್ಲೇನಾದ್ರೂ ಹುಷಾರಿಲ್ವೇನೋ? ಇಲ್ಲ ಗಂಗು, ಇವತ್ತು ನಮ್ಮ ಅಣ್ಣನ ಬಳಿ ನನ್ನ ಪ್ರೀತಿಯ ವಿಚಾರವನ್ನ ಹೇಳಿದೆ. ಆವಾಗಿಂದ ಯಾಕೋ ಒಂಥರ ಅನಿಸ್ತಾ ಇದೆ ಕಣ. ಅಣ್ಣನ ಹತ್ರ ಪ್ರೀತಿ ವಿಷಯನ ಹೇಳ್ತೀಯ? ಹಾಗಾದ್ರೆ ಅಣ್ಣ ಈ ಸಂಬಂಧಕ್ಕೆ ಒಪ್ಕೊಂಡಿರ್ತಾನೆ? ಒಪ್ಕೊಂಡ್ರು ಕಣೋ, ಆದ್ರೆ ನನಗೆ ಯಾಕೋ ಅನುಮಾನ ಆಗ್ತಾ ಇದೆ. ನಾನು ಅಮೆರಿಕಕ್ಕೆ ಹೋಗಿ ಏನಾದ್ರೂ ವಾಪಸ್ ಬರ್ದೆ ಯಮಪುರಕ್ಕೆ ಹೋದ್ರೆ ನನ್ನ ಸಿಂಧಿನ ಗತಿ ಏನು ಅಂತ ನನಗೆ ಯೋಚನೆ ಆಗ್ತಾ ಇದೆ. ಏ ಪ್ರೇಮ್, ಹಿಡಿದಿದ್ದೇನು ನಿನಗೆ? ಶುಭ ಕಾರ್ಯಕ್ಕೆ ಹೊರಟಿರೋ ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬಾರದು ಕಣೋ. ನೋಡು, ನಿನಗೇನೂ ಆಗೋದಿಲ್ಲ, ನೀನು ಧೈರ್ಯವಾಗಿ ಹೋಗ್ಬಾ. ಆಯ್ತು ಗಂಗು, ಆದ್ರೂ ಈ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಅಳುಕು ಕಾಡ್ತಾ ಇದೆ. ಬೈ ಚಾನ್ಸ್ ನಾನು ಅಮೆರಿಕಕ್ಕೆ ಹೋದಾಗ ಏನಾದ್ರೂ ಆಪತ್ತು ಆದ್ರೆ ನನ್ನ ಸಿಂಧುನ ಮಾತ್ರ ಅನಾಥಳನ್ನಾಗಿ ಮಾಡ್ಬೋದು. ಅವಳಿಗೆ ದಾರಿ ತೋರಿಸೋ ದೀಪ ನೀನಾಗ್ತಿ ಅಂತ ನನಗೆ ಮಾತು ಕೊಡು ಗಂಗು, ನನಗೆ ಮಾತು ಕೊಡು. ಭಾಷೆ ಏನೋ, ಈ ನನ್ನ ಭವಿಷ್ಯವನ್ನೇ ನಿನಗಾಗಿ ನಿನ್ನ ಸ್ನೇಹಕ್ಕಾಗಿ ಮುಡುಪಾಗಿಟ್ಟಿರುವಾಗ ಈ ನಿನ್ನ ಆಜ್ಞೆನ ಪಾಲಿಸ್ತಾ ಇರ್ತೀನೇನೋ. ನೋಡು, ನೀನು ಏನು ಚಿಂತೆ ಮಾಡಬೇಡ. ಅಂತ ಸಂದರ್ಭವೇನಾದ್ರೂ ಎದುರಾದ್ರೆ ಈ ನನ್ನ ಪ್ರಾಣವನ್ನಾದ್ರೂ ಕೊಟ್ಟು ನನ್ನ ಸಿಂಧುವಿನ ಮಾನ ಕಾಪಾಡ್ತೀನಿ ಕಣೋ. ಥ್ಯಾಂಕ್ ಯು ವೆರಿ ಮಚ್. ನಿನ್ನಂತ ಸ್ನೇಹಿತನನ್ನು ಪಡೆದ ನಾನೇ ಪುಣ್ಯವಂತ. ಈಗ ನಾನು ನಿರಾಳವಾಗಿ ಅಮೆರಿಕಕ್ಕೆ ಹೋಗಬೇಕು. ಬಾ, ಫ್ಲೈಟಿಗೆ ಟೈಮ್ ಆಯ್ತು, ಹೊರಡೋಣ. ನಡೆ ಹೋಗೋಣ. ಸೇಡಿನಿಂದಲೇ ರಾಮಾಯಣ, ಸೇಡಿನಿಂದಲೇ ಮಹಾಭಾರತ, ಸೇಡಿನಿಂದಲೇ ಕುರುವಂಶದ ರಾಜ ಆಶಕುರಿಯಿಂದ ಪ್ರೇಮ. ಲೇ ತಮ್ಮ ಪ್ರೇಮ್, ನೀನಾಗಿ ಒಪ್ಪಿದರೆ ನಿನ್ನ ಬಾಳು ಬಂಗಾರ ಮಗನ, ನಿನ್ನ ಬಾಳು ಶೃಂಗಾರವಾಗೋದಿಲ್ಲ, ನಿನ್ನ ಬಾಳು ಬೀದಿಯ ಭಿಕಾರಿ ತರ ಆಗತ್ತೆ. ಅಸಂಖ್ಯ ತಾರಾ ಮಂಡಲಕ್ಕೆ ಸೂರ್ಯನೇ ಹೊಳೆಯುವಂತೆ ಈ ಬಡ ಭಿಕಾರಿಗಳು ಈ ಸೂರ್ಯನ ಹಿಂದೆ ಸುತ್ತಾ ಇದ್ದಾರ. ಇಲ್ಲ ಪ್ರೇಮ, ಇಲ್ಲ, ಸಂಬಂಧ ಯಾವತ್ತು ಈ ಸಿಂಧುವಿನೊಂದಿಗೆ ನಡೆಯಲ್ಲ ಕಣೋ. ಇಂದಲ್ಲ ನಾಳೆ ನಿನ್ನ ಸಿಂಧು. ಓಂ ನಮಃ ಶಿವಾಯ. ಬೇಡ್ರಿ ಬೇಡ, ಮಂಡ ಬಿಸಿ ಆಗಿಬಿಟ್ಟಿದೆ ನಮಗೆ ಈ ಕಡಿಗೆ ಕೆಲಸ ಮಾಡುವುದು. ನಿನ್ನ ಮನೆಗೆ ಬಂದೇ ನನಗೆ ಈ ಪರಿಸ್ಥಿತಿ ಬಂದದ್ದು. ಇಲ್ಲಾದ್ರೆ ನಾನು ಮಂಗಳೂರಲ್ಲಿ ಸರಿಯಾಗೇ ಇರ್ತಿದ್ದೆ. ಕೆಲಸ ಕಾಲಿದೆ ಅಂತ ಹೇಳಿ ಸತ್ತೆ, ನಾ ಬಂದು ಸತ್ತೆ. ಇಲ್ಲಾದ್ರೆ ನನಗೆ ಈ ಪರಿಸ್ಥಿತಿ ಬರುವುದಿಲ್ಲಾಗಿತ್ತು. ಎಂತ ಮಾಡುವುದು? ಅದಕ್ಕೆ ಮನೆಗೆ ಕೆಲಸ ಬಿಟ್ಟು ಮನೆಗೂ ಹೋಗಿ ಕಾಲು ಒತ್ತಿಸಿಕೊಂಡು ಆರಾಮಾಗಿರೋಣ ಅಂತ ಹೇಳಿದ್ರೆ ಆ ತಂಗಿ ಸಹಿತ ಸವಾಲು ಹಾಕೋದವಳು ಇನ್ನೂ ಬಂದು ಸಾಯಲಿಲ್ಲ. ಎಲ್ಲಿ ಹೋಗಿದ್ದಾಳೋ ಏನಂತೂ ಗೊತ್ತಾಗ್ತಾ ಇಲ್ಲ. ಸಂಗಿ ಸಂಗಿ ಅಂತ ಹೋದ್ರಾಕತ್ತಿಯಲ್ಲ, ನಿನಗೇನಾರು ಕಣ್ಣಿ ಕಂಡ್ಲೇನು ಸಂಗಿ?
ನನಗೆ ಕಣ್ಣು ಕಾಣ್ಲಂತ ನಾ ಸಾಯ್ತಿದ್ದೆ. ಇವ್ ಮನೆ ಕಣ್ಣು ನಂಕಲ್ ಕೇಳಿಸ ಸಂಗಿ ಕಂಡ್ಲ ಅಂತೇಳಿ ಸಂಗೀತ ನಂಗೆ ಕಾಣ್ಲಿಲ್ಲ. ಸಂಗೀತ ಕಾಣ್ಲಿಲ್ಲ. ಹೌದು ಮಾರಾಯ, ನನಗೂ ಇತ್ತಿಲ್ಲಾಗೆ ಕಾಣಿಸ್ತಾನೇ ಇಲ್ಲ. ಎಲ್ಲಿ ಹೋದ್ಲು ಅಂತ ನಾನೇನ್ ತಿಳ್ಕೊಂಡೆ ಗೊತ್ತಾ? ನೀ ಮೊದ್ಲೇ 100 ಬೇವರ್ಸಿ ಎಲ್ಲಾರು ನಿನ್ ಜೊತೆಗೆ ಓಡಾಯ್ತೇನೋ ಅಂತ ತಿಳ್ಕೊಂಡೆ. ನನ್ನ ಜೊತೆ ಓಡೋಕು ನೀ ಬಿಟ್ಟು ಸಾಯ್ಬೇಕಲ್ಲ. ಅವಾಗಿಂದ ಬೆನ್ನು ಬಿದ್ದು ಸಾಯ್ತಿದ್ದವನೇ ನೀನು. ಹೋದ್ರೆ ನನಗಿಲ್ಲ ನೀನು ಸಿಗು ಕೊಡ್ತೀಯೋ? ಅಲ್ಲ ಮಾರೆ, ಈಗಿನ ಹೆಂಗಸರು ಮನಸ್ಸು ಯಾವ ರೀತಿ ಇರ್ತದೆ ಅಂತ ತಿಳಕ್ ಬರುದಿಲ್ಲ ಮಾರೆ. ಹಗ್ಲಿಗೆ ಒಂದು ಮನ್ಸು, ರಾತ್ರಿಗೆ ಒಂದು ಮನ್ಸು ಇರ್ತದೆ. ಅದು ಸಾಯ್ಲಿ. ಈಗ ನಮ್ಮೊಳ ಜಗಳ ಯಾಕೆ? ನಿನಗೇನಾದ್ರೂ ಸಿಕ್ಕಿದ್ಲ ಅವಳು? ನನಗೂ ಸಿಕ್ಲಿಲ್ಲ ಮಾರೆ, ಅದೇ ಡೌಟು. ಮತ್ತೆಲ್ಲಾರು ಒಂದು ನನ್ನ ಕಲ ಚಪ್ಪಲ್ ಹಾರ ತಕೊಂಡು ಹೋದಾಕಿ ಇನ್ನೂ ಕಣ್ಣು ಕಾಣ್ಲಿಲ್ಲ. ಎಲ್ಲ ಹೋಗಿರ್ಬೋದು ಅಂತೂ ಗೊತ್ತಾಗ್ತಾ ಇಲ್ಲ. ನೋಡುವ, ಇವ್ರೆಲ್ಲರೂ ಕಂಡಾರಿಯ ಕೇಳುವಲ್ಲಿ. ನಿಮ್ಗೆಲ್ಲರೂ ನೋಡಿರೇನ್ರ? ಅಲ್ಲ, ಏನ್ ಮಾಡಕತ್ತೀರಪ್ಪ? ಏನ್ ವಿಚಾರ ಮಾಡಕತ್ತೀರ ರಸ್ತೆಯಾಗ? ಏನ ನಾವು ಯೌವನದ ಹುಡುಗರು, ನೀನು ಎದ್ರ ಕಾಣವಲ್ದಪ್ಪ ನಿಂದ ಯವ್ವನ. ಕೆಳಗ್ ಕಾಣಕ್ ಹೋಗ್ಬೇಡ, ಕೆಳಗ್ ಕಂಡ್ರೆ ಬ್ಯಾರೆ ಆಗ್ತೈತಿ. ಮತ್ತೆ ಬ್ಯಾರೆ ಎಲ್ಲಿಂದ ಬರ್ಬೇಕಲ್ಲೇ ಅಲ್ಲಿ? ನಮ್ದು ಹಂಗೆ ಕೆಳಗ್ ನೋಡಂಗಿಲ್ಲ ಯಾವಾಗೂ, ನಾವು ಮ್ಯಾನ್ ನೋಡೇ ಮಾತಾಡೋರು. ಅಂದ್ರ ನಿಂದ ಮ್ಯಾಗಿಂದ ನೋಡಿ ಮಾತಾಡ್ರ. ಆ ಮ್ಯಾಗ ಕೆಳಗೆ ಹಂಗೈತಿ ಕೆಳಗಿಂದ ಬರಂಗಿಲ್ಲ ನೀನು. ಹಾಳೆ ಬಿದ್ದು ಹೋಗ್ಲೆ. ಅಂದ ನನ್ನ ಮದುವೆ ಐತಿ ಅಂತೇಳಿ ಚಪ್ಪಲ್ ಹಾರ ತಕೊಂಡು ಹೋಗಿ. ನಿಂದ ಚಪ್ಪಲಿ ಹಾರ? ಅದ ಚಪ್ಪಲ್ ಹಾರ. ಅದು ತಕೊಂಡು ಹೋಗಿ ಇನ್ನೂವರೆಗೂ ಕಣ್ಣು ಕಾಣ್ದೆ. ಈಗ ಕಾಣ್ತಿದ್ದ ನೀ ನನ್ನ ಕೂಡ ಮದುವೆ ಆಯ್ತಿಯೋ ಇಲ್ಲೋ? ಒಂದ್ ಕೆಲಸ ಮಾಡ್ರಲ್ಲ, ಒಂದು ಸ್ಪರ್ಧೆ ಏರ್ಪಡಿಸೋಣ, ಹೌದಿಲ್ರಿ? ಅದ್ರಾಗ ಯಾರು ನಿನ್ನ ಹತ್ತಿರ ಸ್ಪರ್ಧೆ ಅಂತೇಳಿ ನನಗೆ ಮಾತು ನೀ ಹಾಕ್ತೀಯ ಗೊತ್ತಾಯ್ತು ಬಿಡ. ನನಗೆ ಇರೋದು 3 ಮಂದಿ, 4ನೇವ ನೀನ. ಅಲ್ಲೇ ಈ ಸ್ಪರ್ಧೆಯಾಗ ಯಾರು ವಿನ್ ಆಗ್ತೀರ ಅವ್ರ ನನ್ನ ಭಾವಿ ಪತಿ. ಅದ್ರ ಮೊದಲ ಲವ್ ಮಾಡ್ದವನ ಎರಡೇ ಇನ್ನೊಂದು ಬರ್ತೈತಲ್ಲ ಹಿಂದೆ. ಮನೆ ಹಾಳಲ್ಲಿ ಎಂತಕ್ ಬಂದಾಳಿ? ನಾವು ಓದಲ್ಲಿವರೆಗೂ ಇರ್ತ ಓದಿರ್ಲಿ. ಏನೋ ಜೋರು ಸಮಾಚಾರ ನಡೆಸಕತ್ತೀರಿ. ಭಾಳ ಸಮಾಚಾರ ನಡೆಸಕತ್ತೀರಿ. ಸಂಗೆ ಆರಾಮಲ್ಲ? ಫುಲ್ ಆರಾಮ. ಅಲ್ಲ, ನನ್ನಲ್ಲಿದ್ದ ಮದುವೆ ವಿಚಾರ ಏನ್ ಮಾಡಿದೆ? ಮದುವೆ ವಿಚಾರಕ್ಕ ಬಂದಿನಿ ನೋಡ. ಸ್ಪರ್ಧೆಗೆ ರೆಡಿ ಇದ್ದೀರಾ? ಅಲ್ಲ, ಅದು ಏನು ಸ್ಪರ್ಧೆ ಅಂತ ಹೇಳೋ? ಸ್ಪರ್ಧೆ ಅಂತ 3-4 ದಿವಸದಿಂದ ಒದರ್ತಿದ್ದಿ. ನಮಗೂ ತಡ್ಕೊಳಕ್ ಆಗುದಿಲ್ಲ ಆ ಸ್ಪರ್ಧೆ ಅಂತದ್ದು ಹೇಳಿ. ನೋಡ 1 kg ಮೆಣಸಿನಕಾಯಿ ತಂದು ಕೊಡ್ತೀನಿ. ಅದನ್ನ ಯಾರು 1 ಗಂಟೆ ಒಳಗ ಹಂಗ ಬಡ ಬಡ ತಿಂತಾರ? ಇದಾಗು ಮಾತಲ್ಲ. ಏನೇನು ಮೆಣಸಿನಕಾಯಿ? ಮೆಣಸಿನಕಾಯಿ ಎಷ್ಟು? 1 kg? ಹೌದಾ? ಮೊದ್ಲೇ ಹೊಟ್ಟಿಲು ಉರಿ ಬಿದ್ಕೊಂಡ ತಂದಂಗೆ ನೀನು ಸಲ 1 kg ಮೆಣಸಿನಕಾಯಿ ತಿಂಬಾಕ? ಆಯ್ತು ಇಲ್ಲ, 1 ಸೆಕೆಂಡ್ ಇಲ್ಲೋ. ನನಗೆ 4 ತಿಂಗಳ ಟೈಮ್ ಕೊಡು. ದಿನ ಒಂದೊಂದು. ಹೌದೌದು. ಇಲ್ಲ, ನಂಗೆ ಮೊದ್ಲು ಬೆಂಕಿ ಬಿದ್ದ ಮತ್ತೆ ಬೆಂಕಿ ಹಾಕಳ. ದಿನ ಒಂದೊಂದು ತಿಂತ ಮುಗಿಸಾಕ್ತ. ಏನಾದ ಈಗ ಆಗ್ಬೇಕು ಅಂದ್ರೆ ನಿನ್ ಕೈಯಾಗ ಆಗತ್ತ? ನಮಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾವ್ ಈಗ ತಿಂತೇವೆ. ನಿನ್ ಕೈಯಾಗ ನಾನು ಮಾಡ್ತೀನಿ. ಆರದು ಯಾವ ಟೈಮಿಗೆ ಮಾಡ್ತಂತ ಹೇಳು. ನಾ ಒಂದು ಬ್ಯಾರೆಲ್ ನೀರು ತುಂಬಿಡ್ತೀನಿ. ಒಂದು ಕೆಲಸ ಮಾಡಲ್ರ, ನಿಮ್ಮ ಕೈಯಾಗ ಯಾರ ಕೈಯಲ್ಲೂ ಹಾಗಂಗಿಲ್ಲ. ನಮ್ಮ ಮಾವ ರೆಡಿ ಇದಾನಲ್ಲಿ. ನಿಮ್ಮನ್ನೆಲ್ಲ ಬಿಟ್ಟಾಕ ಆಯ್ತು ಬಿಡು ತಂಗಿ. ನಾ ಒಂದು ಮಾತು ಹೇಳ್ತೀನಿ ಕೇಳ. ಇಲ್ಲಿ ಕೇಳ, ನಾವೊಂದು ಮಾತು ಹೇಳ್ತೀನಿ. ಈಗ 1 ಬ್ಯಾರಲ್ ತಗೊಬಂದು ನೀರು ತಗೊಬಂತ ಅಂತ ಹೇಳಿದ್ರಲ್ಲ, ನಾಳೆ ನೀವು ರೆಡಿ ಅಂತ ಹೇಳ್ತಲ್ಲೇವಾ? ಸರಿ, ನಾಳೆ ರೆಡಿ ಅಲ್ಲ, ಇವತ್ತು ಏನಾದ್ರು 4 ಜನ ಒಟ್ಟುಗೂಡಿವಲ್ಲ. ಏನು ಮಾಡೋಣಂತ
ಹೊರಗಡೆ ಹೋಗಿದ್ದಾರೆ. ಓಹೋ, ಬಾ ನನ್ನಿನಿಯಾ, ಹೇಗಿದೀಯಾ? ಓ, ನೀನು ನನ್ನನ್ನು ಬರ ಹೇಳಿದ್ದು ಅದೇನು ಕೆಲಸ ಅಂತ ಬೇಗ ಹೇಳು. ನಿನ್ನ ಹತ್ರ ಹರಟೆ ಹೊಡೆಯೋದಕ್ಕೆ ಸಮಯ ಇಲ್ಲ. ಹೂದೋಟಕ್ಕೆ ಬಂದ ಮೇಲೆ ಹೂವಿನ ಮಕರಂದವನ್ನ ಸವಿಯದೆ ಹೋಗ್ತೀಯಾ? ಹೆಣ್ಣೆ, ಅವತ್ತು ಮೋಸದಿಂದ ನನ್ನನ್ನ ಬಯಸಿದೆ ಅಂತ ಜಾಸ್ತಿ ಮೆರಿಬೇಡ. ನಾನದನ್ನ ಮರ್ತಿಲ್ಲ. ನಿಮ್ಮ ಸ್ಪರ್ಶ ಸುಖವನ್ನ ಹೇಗೆ ಮರೆಯಲು ಸಾಧ್ಯ? ಏ ಇಂದು, ನೀನು ಕರೆದಾಗ್ಲೆಲ್ಲ ಬಂದು ನಾಯಿ ತರ ನಿನ್ನ ಪಕ್ಕದಲ್ಲಿ ಮಲ್ಕೊಳ್ಳೋದಕ್ಕೆ ನನ್ನ ನಾಯಿ ಕುಲದವನು ಅಂತ ತಿಳ್ಕೊಂಡಿದ್ಯಾ? ಫುಲ್ ನೋಡು, ನೀನು ನನ್ನ ಜೊತೆಗೆ ಇರ್ಲಿದ್ದು ಪರವಾಗಿಲ್ಲ, ಆದ್ರೆ ಈ ಹೂದೋಟಕ್ಕೆ ಬಂದು ಹೂವಿನ ಮಕರಂದವನ್ನ ಸವಿಯದೆ ಹೋಗ್ತೀಯ.